ಸಿಎಂ ಡಿಸಿಎಂ ಕಾಲು ಹಿಡಿದವರು ಯಾರು ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಪ್ರಶ್ನೆ ಮಾಡಿದ್ರು. ಅಪ್ರಸ್ತುತ ವ್ಯರ್ಥ ಆಲಾಪನೆ ತಿಪ್ಪಿಗೆ ಸೇರಿದವರು ಅಂತ ಹೇಳಿ ಜರ್ದಿದ್ರು. ಪ್ರತಾಪ್ ಸಿಂಹ ಪೇಪರ್ ಸಿಂಹ ಡಸ್ಟ್ಬಿನ್ ಕೊಚ್ಚೆ ಅಂತ ಹೇಳಿ ರೇಣುಕಾಚಾರ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮೂಲಕ ರೇಣುಕಾಚಾರ್ಯ ಪ್ರತಾಪ್ ಸಿಂಹ ಅವರ ನಡುವೆ ಮಾತಿನ ಸಮರ, ಮಾತಿನ ಮಲ್ಲ ಯುದ್ಧ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಯತ್ನಾಳ್ ವರ್ಸಸ್ ರೇಣುಕಾಚಾರ್ಯ, ಮತ್ತೊಂದು ಕಡೆ ರೇಣುಕಾಚಾರ್ಯ ವರ್ಸಸ್ ಪ್ರತಾಪ್ ಸಿಂಹ. ಈ ಅಪ್ರಸ್ತುತ ವ್ಯಕ್ತಿಗಳ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ನಾನು ಇಂಥವರಿಗೆಲ್ಲ ಉತ್ತರನೂ ಕೊಡೋದೂ ಇಲ್ಲ. ಯಾಕೆಂತಂದರೆ ಈ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಬಂದ ಕೂಡಲೇ ಹೂಗುಚ್ಚ ಹಿಡ್ಕೊಂಡು ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗೆ ಓಡೋಗಿದಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡಂಥ ವ್ಯಕ್ತಿಗಳಿಂದ ನಾವು ಪಕ್ಷನಿಷ್ಠೆ, ಸಿದ್ಧಾಂತ ಬದ್ಧತೆಯನ್ನು ನಾವು ಕಲಿಬೇಕಾದ್ದಿಲ್ಲ. ಹಾಗಾಗಿ ಈ ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ಪ್ರಶ್ನೆನೂ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ, ಆಯಿತಾ? ನಿನ್ನೆ ನನ್ನ ಬಗ್ಗೆ ಪೇಪರ್ ಸಿಂಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೋ ಕಾರಣಕ್ಕೂ ಸೋತಿದ್ದೀವಿ. ಒಳ ಮೀಸಲಾತಿ ಬೇರೆ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದ ನಾವು ಸೋತಿರ್ತೀವಿ. ನಮ್ಮನ್ನು ಜನ ಸೋಲಿಸಿಲ್ಲ, ನಮ್ಮನ್ನು ಜನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನು ತಿಪ್ಪೆಗೆಸಲ್ಲ. ನಾವು ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ. ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ. ಮೈಸೂರು, ಕೊಡಗು 2 ಜಿಲ್ಲೆಗಳ ಲೋಕಸಭಾ ಸದಸ್ಯರಿಗೆ 2 ಅವಧಿ. ನೀವು ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಎಷ್ಟು ಬೂತ್ಗಳಲ್ಲಿ ಕಟ್ಟಿದ್ರಿ, ಎಷ್ಟು ಸಮಯವನ್ನು ಕಾರ್ಯಕರ್ತರ ಮುಖಂಡರಿಗೆ ಕೊಟ್ಟಿದ್ರಿ, ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯನ ಆಯ್ಕೆ ಮಾಡಿದ್ರಿ. ನಿನ್ನ ತಗೊಂಡು ಹೋಗಿ ಈ ಕೊಚ್ಚೆ ಇರುತ್ತಲ್ಲ, ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸೆದ್ದಾರೆ. ಡಸ್ಟ್ಬಿನ್ನಿಗೆ ಎಸೆದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ. ನಿನ್ನ ಬಗ್ಗೆ ಯಾಕೆ ಮಾತಾಡೋಕ್ಕಪ್ಪ ಪೇಪರ್ ಸಿಂಹ? ನಾನು ಈ ಅಪ್ರಸ್ತುತ ವ್ಯಕ್ತಿಗಳ ವ್ಯರ್ಥ ಆಲಾಪನೆಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ನಾನು ಇಂಥವರಿಗೆಲ್ಲ ಉತ್ತರನೂ ಕೊಡೋದೂ ಇಲ್ಲ. ಯಾಕೆಂತಂದರೆ ಈ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಬಂದ ಕೂಡಲೇ ಹೂಗುಚ್ಚ ಹಿಡ್ಕೊಂಡು ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗೆ ಓಡೋಗಿದಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡಂಥ ವ್ಯಕ್ತಿಗಳಿಂದ ನಾವು ಪಕ್ಷನಿಷ್ಠೆ, ಸಿದ್ಧಾಂತ ಬದ್ಧತೆಯನ್ನು ನಾವು ಕಲಿಬೇಕಾದ್ದಿಲ್ಲ. ಹಾಗಾಗಿ ಈ ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ಪ್ರಶ್ನೆನೂ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ, ಆಯಿತಾ? ಇದು ಈಗ ಹೋರಾಟ ನಡೀತಾ ಇರುವಂಥದ್ದು ವಫ್ನ ಭೂ ಕಬಳಿಕೆ ನೀತಿ ವಿರುದ್ಧ. ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು. ಅವರು ನವೆಂಬರ್ 21ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದರು. ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಅದಾದ ನಂತರ ನವೆಂಬರ್ 22ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಆಗಬೇಕು, DC ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಕರೆ ಕೊಟ್ಟಿದ್ದರು. ನಾನು ಕೂಡ ಕೊಡಗಿನಲ್ಲಿ ಭಾಗಿಯಾಗಿದ್ದೆ. ಎಲ್ಲ ಕಡೆನೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ. ಈ ಭಾಗದಲ್ಲಿ ವಿಜಾಪುರದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ರು ಅಹೋರಾತ್ರಿ ಧರಣಿಯನ್ನು ಮಾಡಿ ಸ್ಥಳಕ್ಕೆ JPC ಚೇರ್ಮನ್ನು ಜಗದಾಂಬಿಕಾ ಪಾಲ್ ಅವ್ರನ್ನ ಕರೆಸಿ, ಕೇಂದ್ರ ಸಚಿವೆಯಾಗಿರುವಂಥ ಶೋಭಾ ಕರಂದ್ಲಾಜೆ ಅವ್ರನ್ನೂ ಕೂಡ ಕರೆಸಿ, ಪ್ರಹ್ಲಾದ್ ಜೋಶಿಯವರು ಪ್ರತಿಯೊಬ್ಬರನ್ನು ಕೂಡ ಕರೆಸಿ ಒಂದು ಯಶಸ್ವಿ ಹೋರಾಟವನ್ನು ಮಾಡಿದರು. ಈ ಭಾಗದಲ್ಲಿ ಸಾಕಷ್ಟು ಕಡೆಯಿಂದ ಜನರಿಂದಲೇ ಮನವಿ ಬಂದ ಕಾರಣಕ್ಕೋಸ್ಕರವಾಗಿ ಯತ್ನಾಳ್ರು, ಸಾವುಕಾರರು ಈ ಭಾಗದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಇದು ಒಟ್ಟಾರೆ ಇದು BJP ಹೋರಾಟ. ಇದು ಯಾವುದೇ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ. ವಿಜೇಂದ್ರ ಅವರು ಇರ್ಬೋದು, ಅಥವಾ ಯತ್ನಾಳ್ರು ಇರ್ಬೋದು, ಸಾವುಕಾರರು ಇರ್ಬೋದು, ಅಥವಾ BJP ಯಾವುದೇ ಕಾರ್ಯಕರ್ತ ಇರ್ಬೋದು, ನಮ್ಮೆಲ್ಲರ ಗುರಿ, ಉದ್ದೇಶ, ಸಂಕಲ್ಪ ಅನ್ನೋದು ವಫ್ನ ಭೂ ಕಬಳಿಕೆ ನೀತಿ ಏನಿದೆಯಲ್ಲ ಅದಕ್ಕೆ ತಡೆ ಹಾಕಿ ನಮ್ಮ ರೈತರ ಭೂಮಿಯನ್ನು ಉಳಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಗುರಿ ಉದ್ದೇಶವಾಗಿದೆ. ಹಾಗಾಗಿ ಇದರಲ್ಲಿ ಏನು ಅಪಸ್ವರಕ್ಕಾಗಲಿ ಅಥವಾ ಇಲ್ಲಿ ಅಭಿಪ್ರಾಯ ಭೇದಕ್ಕಾಗಲಿ ಅವಕಾಶನೇ ಇಲ್ಲ. ಇಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಆಡಳಿತ ಪಕ್ಷದ ನಾಯಕರುಗಳ ವಿರುದ್ಧವೂ ಕೂಡ ವಿಪಕ್ಷವಾಗಿರುವಂತಹ BJP ಹಿಂಗೆ ಮುಗಿಬಿದ್ದಿತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ತಮ್ಮ ಪಕ್ಷದ ವಿರುದ್ಧವೇ, ಸ್ವಪಕ್ಷದ ನಾಯಕರುಗಳ ವಿರುದ್ಧವೇ ಮಾತಿನ ಸಮರವನ್ನು ಆಡ್ತಿದ್ದಾರೆ, ಕೆಸರೆರಚಾಟವನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಹೈಕಮಾಂಡ್ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಲಗಾಮ್ ಹಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.